ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸಿಂಹ ಹಾಗೆ ಕನ್ಯಾ ರಾಶಿಯವರ ಒಂದು ವಿವಾಹ ಸಂಬಂಧ, ಹಾಗೆ ಪ್ರೀತಿಯ ವಿಚಾರ, ಪ್ರೇಮದ ವಿಚಾರ, ಹೀಗೆ ಯಾವ ಸವಾಲುಗಳನ್ನು ಎದುರಿಸ್ತಕ್ಕಂಥದ್ದು ಇರ್ತದೆ. ಹಾಗೆ ತಮ್ಮ ಸಂಗಾತಿಯ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತಕ್ಕಂಥದ್ದು ಇರ್ತದೆ. ಅವರಿಗೆ ತಕ್ಕನಾಗಿ ಹೊಂದತಕ್ಕಂಥ ರಾಶಿ ಯಾವುದು, ಆ ರಾಶಿಯವರ ಒಂದು ತತ್ವಗಳಾದರೂ ಏನು, ಅದೇ ರೀತಿಯಾಗಿ ಎಲ್ಲಿ ವೈಫಲ್ಯತೆಯನ್ನು ಈ ರಾಶಿಯವರು ಕಾಣ್ತಾರೆ, ಆ ಗೊಂದಲ ಆಗ್ತಕ್ಕಂಥದ್ದು, ಅತಿ ಒತ್ತಡ ಇರತಕ್ಕಂಥ ರಾಶಿಯವರ ಹೊಂದಾಣಿಕೆ ಹೇಗಿರ್ತಕ್ಕಂಥದ್ದು ಇರ್ತದೆ. ಸೂಕ್ತ ಸಲಹೆಗಳು ಪ್ರೇಮದ ವಿಚಾರವಾಗಿ ನೋಡಿ, ಇದೊಂದು ಹೊಂದಾಣಿಕೆ ಅಗತ್ಯವಾಗಿ ನಿಮಗೆ ಯಾವ ರೀತಿ ಇರ್ತದೆ ಅನ್ನೋದು ತಿಳ್ಕೊಬೋದು. ಜಸ್ಟ್ ಇದೊಂದು ನಾಲೆಡ್ಜ್ ತಿಳ್ಕೊಂಬಿಟ್ರೆ ನೀವು ಮ್ಯಾಕ್ಸಿಮಮ್ ಅದಕ್ಕೆ ನೀವು ಹೊಂದಾಣಿಕೆ ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು, ನನ್ನಲ್ಲಿ ಏನು ನ್ಯೂನ್ಯತೆ ಇದೆ ಅಂತ ತಿಳ್ಕೊಂಬಿಡ್ಬೋದು. ಮುಖ್ಯವಾಗಿ ಈಗ ಮೊದಲು ಸಿಂಹರಾಶಿಯವರ ಬಗ್ಗೆ ತಿಳ್ಕೊಳ್ಳೋದಾದರೆ, ಸಿಂಹರಾಶಿಯವ್ರಿಗೆ ಆದಷ್ಟು ನನ್ನ ಸಂಗಾತಿ ಹೇಗಿರಬೇಕು, ಭಾಳಷ್ಟು ಶಿಸ್ತನ್ನು ನೋಡ್ತಾರೆ ಅವರು. ಬೆಳಗ್ಗೆ ಅವ್ರಿಗೆ ತನ್ನ ಸಂಗಾತಿಯ ಬಗ್ಗೆ ಬರೀ ಪ್ರೀತಿ ವಿಚಾರ, ಪ್ರೇಮದ ವಿಚಾರಕ್ಕಿಂತ ರಾಜಗಾಂಭೀರ್ಯತೆಯನ್ನೇ ಜಾಸ್ತಿ ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವದವರು ಜಾಸ್ತಿ. ನನ್ನ ಸಂಗಾತಿ ಯಾರೊಟ್ಟಿಗೂ ಮಾಡ್ಬೇಕಾದ್ರೆ ಒಂದು ರಾಜ್ಯ ಗಾಂಭೀರ್ಯತೆ ಇರಲಿ, ಹೇಗದ್ರಂಗೆ ಬಿಹೇವ್ ಮಾಡಬಾರ್ದು. ಸಿಂಹರಾಶಿಯವ್ರಿಗೆ ಕೋಪ ಜಾಸ್ತಿ ಬಂದ್ಬಿಡುತ್ತೆ. ಹಾಗೆ ಮಾತುಕತೆಗಳು ಕೂಡ ಬಹಳಷ್ಟು ಲಿಮಿಟೇಷನ್ಸನ್ನು ಇರ್ತಕ್ಕಂಥದ್ದು ಜಾಸ್ತಿ ಇಷ್ಟಪಡ್ತಕ್ಕಂಥ ವ್ಯಕ್ತಿತ್ವ ಅವರಾಗ್ತದೆ. ಬಟ್ ಏನೇ ಆದರೂ ಕೂಡ ರಾಜತತ್ವವಿದ್ದರೂ ಸಹಿತ ತನ್ನ ಸಂಗಾತಿಯೊಟ್ಟಿಗಿನ ಉದರವಾಗಿರ್ತಕ್ಕಂಥ ಒಂದು ಉದರತೆ ಜಾಸ್ತಿ, ಆ ಹೃದಯ ಆ ರೀತಿ ಇರ್ತಕ್ಕಂಥ ಇರುತ್ತೆ. ತುಂಬಾ ಪ್ರೊಟೆಕ್ಟಿವ್ ಆಗಿರ್ತಕ್ಕಂಥ ಪರ್ಸನಾಲಿಟಿ ಅವ್ರಿಗೆ ಜಾಸ್ತಿ ಇಷ್ಟ ಆಗ್ತದೆ. ತುಂಬ ಶಿಸ್ತನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ, ರಾಜ ವೈಭವ, ಹಾಗೇ ಅವರ ಒಂದು ನೋಟ, ಸ್ಪರ್ಶತೆ, ಅದೇ ರೀತಿಯಾಗಿ ಗಾಂಭೀರ್ಯತೆ ಇರಬೇಕು ಅಂತಕ್ಕಂಥದ್ದು ಅವರ ಮನಸ್ಸಲ್ಲಿರ್ತದೆ. ಆದಷ್ಟು ಕೂಡ ತುಂಬ ನಿಷ್ಠಾವಂತ ವ್ಯಕ್ತಿತ್ವ ತುಂಬ ಜಾಸ್ತಿ ಇರ್ತದೆ. ಕೆಲವೊಬ್ಬರು ಹೇಳ್ತೀವಿ, ಗುರುಗಳೇ ನೀವು ಹಂಗಂತೀರ, ನಾನು ಸಿಂಹರಾಶಿಯವ್ರನ್ನೇ ಮದುವೆ ಆಗಿದ್ದೀನಿ, ನೋಡೋಕ್ಕಾಗಲ್ಲ ಅವರ ಕಥೆನ ಅಂತ ಹೇಳ್ತೀರಾ. ಅಫ್ಕೋರ್ಸ್ ಕೆಲವೊಂದು ಜಾತಕದ ಪ್ರಕಾರ ನೋಡೋದಾದರೆ ಆಯಾ ರಾಶಿ ನಕ್ಷತ್ರಗಳು, ಸಪ್ತಮಾಧಿಪತಿ, ಹಾಗೆ ರಾಶಿ ಅಧಿಪತಿಯ ಸ್ಥಾನಮಾನಗಳು, ಶುಕ್ರನ ತತ್ವ, ಕುಜನ ತತ್ವ, ಇವೆಲ್ಲವನ್ನು ವೀಕ್ಷಣೆಯನ್ನು ಮಾಡ್ತೀವಿ. ಅಫ್ಕೋರ್ಸ್ ಸತ್ಯತೆ ಇದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಟ್ ಸಿಂಹರಾಶಿಯವ್ರಿಗೆ ಅದೇ ಮಟ್ಟದ ಒಂದು ಸಂಗಾತಿಯನ್ನು ಇಷ್ಟಪಡ್ತಕ್ಕಂಥದ್ದು ಇರ್ತದೆ. ಆದಷ್ಟು ಗೌರವ, ಘನತೆಯನ್ನು ಕಾಪಾಡ್ತಕ್ಕಂಥದ್ದು ಅವ್ರಿಗೆ ಆ ಸಂಗಾತಿಗಳು ತುಂಬ ಇಷ್ಟ ಆಗ್ತದೆ. ಇವರ ಒಂದು ಆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಲಗತ್ತಾಗಿರ್ತಕ್ಕಂಥವ್ರು ಯಾರಾಗಬಹುದು, ಇವ್ರಿಗೆ ಆ ನಿಷ್ಠೆಯನ್ನು ತರ್ತಕ್ಕಂಥ ವ್ಯಕ್ತಿತ್ವದವ್ರು ಯಾರಾಗ್ಬೋದು, ಅಗ್ನಿ ತತ್ವ ರಾಶಿ, ಸಮಾಧಾನವನ್ನು ಕೂಡ ಬರಬೇಕಾಗುತ್ತೆ. ನೋಡಿ, ಈ ಹೊಂದಾಣಿಕೆ ಅಂದರೆ ಹೇಗೆ, ಅವರ ಒಬ್ಬರು ತುಂಬ ಹೈ ಆ್ಯಂಪ್ಲಿಟ್ಯೂಡ್ಗೆ ಹೋದರೆ ಅದನ್ನು ಸಮಾಧಾನ ಮಾಡ್ತಕ್ಕಂಥ ವ್ಯಕ್ತಿತ್ವನೇ ಹೊಂದಾಣಿಕೆ. ಅವ್ರಿಗೆ ಆಸೆ ಆಕಾಂಕ್ಷೆಗಳಿಗೆ ಪೂರಕವಾಗಿರ್ತಕ್ಕಂಥ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದೇ ಹೊಂದಾಣಿಕೆ. ಇವೆಲ್ಲ ವಿಚಾರಗಳನ್ನು ನಾವು ನೋಡಬೇಕಾಗುತ್ತೆ. ಅತ್ಯುತ್ತಮವಾಗಿರ್ತಕ್ಕಂಥ ಹೊಂದಾಣಿಕೆ ಬರ್ತಕ್ಕಂಥ ರಾಶಿಗಳು ಸಿಂಹರಾಶಿಯವ್ರಿಗೆ ಯಾವುದು? ಮೇಷ, ಧನುರ್, ಹಾಗೆ ತುಲಾ, ಮಿಥುನ ರಾಶಿಯವರು. ಮೇಷ, ಹಾಗೇ ಧನುರ್, ಅದೇ ರೀತಿಯಾಗಿ ತುಲಾ ರಾಶಿಯವರು, ಮಿಥುನ ಸೆಕೆಂಡರಿ ಬಂದು ಕುಂಭ ರಾಶಿಯವರು ಅಲ್ಪ ಪ್ರಮಾಣದಲ್ಲಿ ಆಗ್ತದೆ. ಸಮಸಪ್ತಕ ಅಂತ ಕೂಡ ಕರೆದ್ವಿ, ಅದು ಕೂಡ ಕುಂಭ ವಾಯುತತ್ವ ಆಗಿರೋದ್ರಿಂದ ಖಂಡಿತವಾಗಿ ಇದು ಕೂಡ ಹೊಂದಾಣಿಕೆ ಬರ್ತದೆ. ನೋಡಿ, ಇವರ ಏನು ಸವಾಲುಗಳನ್ನು ಎದುರಿಸ್ಬಹುದು, ಈ ಹೊಂದಾಣಿಕೆ ಬಂದರೂ ಏನು ಸವಾಲುಗಳಲ್ಲಿ ತಮ್ಮ ಪ್ರೇಮದ ಸಂಗಾತಿಯ ವಿಚಾರದಲ್ಲಿ ಏನೆಲ್ಲ ಸವಾಲುಗಳು, ಯಾಕೆ ವೈಫಲ್ಯತೆಗಳು ಬರ್ಬೋದು, ಏನು ಸವಾಲುಗಳು ನೋಡಿ. ಸಿಂಹರಾಶಿಯವರು ಆದಷ್ಟು ಅಹಂ ಇರ್ತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಆಗ್ತದೆ. ಮೆಲಗಿ ಇವ್ರದೇ ಜಾಸ್ತಿ ನಡಿಬೇಕು ಅಂತ ಅಧಿಪತ್ಯ ಜಾಸ್ತಿ ಇರತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ. ಒಂದು ತನ್ನ ಇಚ್ಛೆಯಂತೆ ಎಲ್ಲ ನಡಿಬೇಕು ಅಂತಕ್ಕಂಥದ್ದು ಇವ್ರಿಗೆ ವೈಫಲ್ಯತೆಯನ್ನು ಜಾಸ್ತಿ ತಂದುಬಿಡುತ್ತೆ.
ಆದಷ್ಟು ಸಂಬಂಧಗಳಲ್ಲಿ ಘರ್ಷಣೆಯನ್ನು ಉಂಟು ಮಾಡ್ತಕ್ಕಂಥದ್ದು ಇದಿರುತ್ತೆ. ಇದನ್ನು ನೋಡಿ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ನಂದೇ ನಡಿಬೇಕು, ನನ್ನ ಸಂಗಾತಿ ನಾನು ಹೇಳಿದಾಗ ಹೇಳಬೇಕು, ಇದು ಸ್ವಲ್ಪ ಪ್ರೇಮದ ವೈಫಲ್ಯತೆ, ಯಾವಾಗಲೂ ನಂದೇ ಆಧಿಪತ್ಯ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಇರುತ್ತೆ. ಅದರಲ್ಲಿ ಆದಷ್ಟು ಸವಾಲುಗಳನ್ನು ಎದುರಿಸ್ತಕ್ಕಂಥ ರಾಶಿಗಳು ಯಾವುದು? ವೃಶ್ಚಿಕ ರಾಶಿ, ಮಕರ ರಾಶಿ, ವೃಷಭ ರಾಶಿ. ಇವರು ಆದಷ್ಟು ಕೂಡ ಇವರು ಸ್ವಲ್ಪ ಹೊಂದಾಣಿಕೆ ಅಗತ್ಯತೆ ಆಗಿ ಬರೋದಿಲ್ಲ. ನೋಡಿ, ಇದೆಲ್ಲ ತಪ್ಪಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸಲಹೆ ಕೊಡತಕ್ಕಂಥದ್ದು ಸಂಗಾತಿಯೊಟ್ಟಿಗಿನ ಬಾಂಧವ್ಯನ ಚೆನ್ನಾಗಿಟ್ಕೊಳ್ಳಿ. ಅವ್ರು ಹೇಳೋದನ್ನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮದೇ ನಡಿಬೇಕು ಅಂತಕ್ಕಂಥದ್ದನ್ನು ಬಿಟ್ಟುಬಿಡಿ ಸಿಂಹರಾಶಿಯವರು. ಆದಷ್ಟು ಕೂಡ ಒಂದು ಉತ್ತಮ ಗೌರವ, ಹೆಂಗಂದ್ರಂಗೆ ಮಾತಾಡೋದು ಬೇರೆಯವ್ರ ಎದುರಿಗೆ ಸಂಗಾತಿಯ ಬಗ್ಗೆ, ಅದನ್ನು ತಪ್ಪಿಸ್ಬೇಕು. ಇದು ಪ್ರೇಮ ವೈಫಲ್ಯಗಳು ಜಾಸ್ತಿ ಬರ್ತಕ್ಕಂಥಿರುತ್ತೆ. ಆದಷ್ಟು ಕೂಡ ಅವರನ್ನು ಒಂದು ಉತ್ತಮವಾಗಿರ್ತಕ್ಕಂಥ ಗೌರವದಿಂದ ಕಾಣಿ, ಪ್ರೀತಿಯನ್ನು ಕೊಡಿ. ಇದು ಪ್ರೇಮದ ವೈಫಲ್ಯಗಳನ್ನು ಕಡಿಮೆ ಮಾಡುತ್ತೆ. ಆದಷ್ಟು ಕೂಡ ಶುಭ ಪರಿಹಾರ ಅರ್ಥವಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ನೋಡಿ, ಆದಷ್ಟು ಈ ಗೋಲ್ಡ್ ಕಲರ್ ಬಣ್ಣವನ್ನು ಬಳಸಿ, ಹಾಗೆ ಆರೆಂಜ್ ಕಲರ್ ಬಣ್ಣವನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡಿ. ಪ್ರತಿ ಭಾನುವಾರಗಳು ಶುಭ ದಿನವಿರ್ತಕ್ಕಂಥದ್ದು ಇರ್ತದೆ. ಪ್ರತಿ ಭಾನುವಾರ ಕೆಂಪು ಹಾಗೆ ಆದಷ್ಟು ಕೂಡ ಈ ಗೋಲ್ಡ್ ಕಲರ್ ವಸ್ತ್ರಗಳನ್ನು ಧಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸೂರ್ಯನಿಗೆ ಆದಷ್ಟು ಅರ್ಘ್ಯವನ್ನು ಪ್ರಧಾನವಾಗಿ ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ಅದು ಆದಷ್ಟು ಕೂಡ ನಿಮಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಮನೋಭಾವತೆಯನ್ನು ಕೊಡುತ್ತೆ. ಇದು ಸಿಂಹರಾಶಿಯವರ ಒಂದು ಜೀವನದ ಶೈಲಿ ಆಗ್ತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ನೋಡಿ, ಕನ್ಯಾ ರಾಶಿಯವ್ರದ್ದು ಬರೋಣ. ಬುಧತತ್ವ ಹಾಗೆ ಭೂತತ್ವ ಇರ್ತಕ್ಕಂಥ ರಾಶಿ. ಇವರ ಒಂದು ಪ್ರೀತಿ ಪ್ರೇಮದ ಹೊಂದಾಣಿಕೆ ಆಗ್ತಕ್ಕಂಥ ರಾಶಿಗಳು. ಯಾವ ವಿಚಾರದಲ್ಲಿ ಇವರಿಗೆ ಸಮಸ್ಯೆಗಳು ಬರುತ್ತೆ, ಯಾವ ರಾಶಿಯವರ ಜೊತೆ ಅಷ್ಟು ಘರ್ಷಣೆ ಇರ್ತಕ್ಕಂಥಿರ್ತದೆ, ಇವರಿಗೆ ಪ್ರೇಮದ ಪ್ರೀತಿಗಳ ವಿಚಾರದಲ್ಲಿ ಯಾವ ಸಲಹೆಗಳನ್ನು ಫಾಲೋ ಮಾಡಬೇಕು, ಉತ್ತಮವಾಗಿರ್ತಕ್ಕಂಥ ಜೀವನ ಶೈಲಿಯನ್ನು ಹೇಗೆ ಮಾಡಬೇಕು. ನೋಡಿ, ಕನ್ಯಾ ರಾಶಿಯವರು ಆದಷ್ಟು ಕೂಡ ವ್ಯಾವಹಾರಿಕವಾಗಿರ್ತಕ್ಕಂಥ ಬುದ್ಧಿವಂತಿಕೆ ಆಗಿರತಕ್ಕಂಥ ಮನೋಭಾವತೆ, ಆದಷ್ಟು ಕೂಡ ಕೆಲವೊಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಕ್ರಮಗಳನ್ನು ಅನುಸರಿಸ್ತಕ್ಕಂಥ ಸಂಗಾತಿಗಳನ್ನು ಜಾಸ್ತಿ ಇಷ್ಟಪಡತಕ್ಕಂಥದ್ದು ಇರುತ್ತೆ. ಅವರಲ್ಲಿ ಒಂದು ಸ್ಥಿರತೆ ಜಾಸ್ತಿ ಇರ್ತಕ್ಕಂಥದ್ದು ಕೂಡ ಈ ಕನ್ಯಾ ರಾಶಿಯವರಲ್ಲಿ ಬರ್ತದೆ. ಜೊತೆಗೆ ಆದಷ್ಟು ನಂಬಿಕೆ ಇರ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿ ಜಾಸ್ತಿ ಇಷ್ಟ ಆಗ್ತಕ್ಕಂಥದ್ದು ಕೂಡ ಈ ಕನ್ಯಾ ರಾಶಿಯವರಲ್ಲಿ ನೋಡ್ತೀವಿ. ತುಂಬ ಒಂದು ಟ್ರಸ್ಟ್ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಆದಷ್ಟು ಕನ್ಯಾ ರಾಶಿಯವರು ತುಂಬಾ ಯಾವ ರೀತಿ ಸಂಗಾತಿಗಳನ್ನು ಆಯ್ಕೆ ಮಾಡ್ತಕ್ಕಂಥವ್ರು ಇರ್ತಾರೆ ಅಂದರೆ, ನನ್ನ ಬಗ್ಗೆ ನಿಷ್ಠಾವಂತತೆ ಇರಬೇಕು, ಹಣಕಾಸಿನಲ್ಲೂ ಕೂಡ ಸಂಸಾರವನ್ನು ಚೆನ್ನಾಗಿ ನಡೆಸಬೇಕು ಅಂತಕ್ಕಂಥದ್ದನ್ನು ಜಾಸ್ತಿ ಕ್ಯಾಲ್ಕುಲೇಟಿವ್ ಆಗಿ ನಡೆಸಬೇಕು, ಬುದ್ಧಿವಂತಿಕೆ ದೈವತ್ವ ಜಾಸ್ತಿ ಇರಬೇಕು ಅಂತಕ್ಕಂಥ ಮನೋಭಾವತೆಯನ್ನು ಕೊಡ್ತದೆ. ಆದಷ್ಟು ಕೂಡ ಇವೆಲ್ಲ ಪರಿಪೂರ್ಣವಾಗಿದ್ದು ನನ್ನ ಸಂಸಾರವನ್ನು ಕ್ಯಾಲ್ಕುಲೇಟಿವ್ ಆಗಿ ನಡೆಸಬೇಕು, ಜವಾಬ್ದಾರಿಯಾಗಿ ನಡೆಸಬೇಕು ಅಂತಕ್ಕಂಥ ಸಂಗಾತಿಗಳನ್ನು ಜಾಸ್ತಿ ಇಷ್ಟಪಡ್ತಕ್ಕಂಥಿರ್ತದೆ. ಆದಷ್ಟು ಕೂಡ ತಮ್ಮ ಸಂಗಾತಿಗಳ ಅಗತ್ಯಗಳನ್ನು, ಸಂತೋಷವನ್ನು ಯಾವುದೇ ಹಿಂಜರಿಕೆ ಮತ್ತೊಂದು ಯಾವುದೇ ಇಲ್ದಂಗೆ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮನೋಭಾವತೆ ಅವರಲ್ಲಿ ಜಾಸ್ತಿ ಇರ್ತದೆ. ತುಂಬ ಒಂದು ಕ್ಯಾಲ್ಕುಲೇಟಿವ್ ಆಗಿರ್ತಕ್ಕಂಥ ಮನೋಭಾವತೆ ಇರ್ತಕ್ಕಂಥದ್ದು. ಅವ್ರಿಗೆ ಆದರ್ಶ ಸಂಗಾತಿ ಯಾರು ಚೆನ್ನಾಗಿ ಆಗ ಬರ್ತಾರೆ, ಯಾರಿಗೆ ಕನ್ಯಾ ರಾಶಿಯವ್ರಿಗೆ ಅಂತಕ್ಕಂಥದ್ದು ನೋಡೋದಾದರೆ ವೃಷಭ, ಮಕರ, ಕಟಕ ಹಾಗೆ ವೃಶ್ಚಿಕ ರಾಶಿಯವರು. ಈ ಕನ್ಯಾ ರಾಶಿಯವ್ರಿಗೆ ವೃಷಭ ರಾಶಿಯವರು ಕೂಡ ಅಷ್ಟೇ ಒಂದು ಕ್ಯಾಲ್ಕುಲೇಟಿವ್ ಆಗಿ ಬರ್ತಕ್ಕಂಥ ಇರ್ತದೆ. ಮಕರ ರಾಶಿಯವರು ಕೂಡ ಒಂದಷ್ಟು ಶುಭವನ್ನು ತರ್ತಕ್ಕಂಥದ್ದು, ಕ್ಯಾಲ್ಕುಲೇಟಿವ್ ಆಗಿ ವ್ಯವಹಾರಕ ನಿಷ್ಠತೆಯನ್ನು ಕೊಡ್ತಕ್ಕಂಥ ಇರ್ತದೆ. ಹಾಗೆ ಕಟಕ ರಾಶಿಯವರು ಕೂಡ ಅದೇ ರೀತಿಯಾಗಿ ಭಾವನಾತ್ಮಕವಾಗಿರ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ತಾರೆ. ವೃಶ್ಚಿಕ ರಾಶಿಯನ್ನು ಕೂಡ ಹಾಗೆ ಇರ್ತಕ್ಕಂಥದ್ದು ಇರ್ತದೆ. ಆದಷ್ಟು ಇವರಿಗೆ ಈ ರಾಶಿಗಳು ಭೂತತ್ವ ರಾಶಿಗಳಿಗೆ ಹೊಂದಾಣಿಕೆ ಬರ್ತದೆ. ನೋಡಿ, ಇವರ ಸವಾಲುಗಳು ಏನು, ಸವಾಲುಗಳನ್ನು ಎದುರಿಸ್ಬೋದು, ಪ್ರೇಮದ ವೈಫಲ್ಯಗಳು ಏನು ಬರ್ಬೋದು ಇವರ ಜೀವನದಲ್ಲಿ ಕನ್ಯಾ ರಾಶಿಯವ್ರಿಗೆ ನೋಡೋದಾದರೆ, ನೋಡಿ ಕೆಲವೊಮ್ಮೊಮ್ಮೆ ಕನ್ಯಾ ರಾಶಿಯವರು ಅತಿಯಾದಂಥ ವಿಮರ್ಶೆಗಳನ್ನು ತಪ್ಪಿಸ್ಬೇಕು. ತನ್ನ ಸಂಗಾತಿಗೆ ಡಿಬೇಟಿಂಗ್ ನೇಚರ್ ಜಾಸ್ತಿ. ಈ ಸ್ವಭಾವ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥದ್ದು ಇರ್ತದೆ. ಇದರಿಂದ ಸಂಬಂಧಗಳ ಮೇಲೆ ಒತ್ತಡ ಹೇರ್ತಕ್ಕಂಥದ್ದು, ಉತ್ತಮ ಹಠಮಾರಿತನ ಇವ್ರಿಗೆ ಜಾಸ್ತಿ ಮುಳ್ಳಾಗುತ್ತೆ. ಕನ್ಯಾ ರಾಶಿಯವರು ಆದಷ್ಟು ಕೂಡ ಒತ್ತಡದ ಮನೋಭಾವವನ್ನು ದೂರ ಮಾಡ್ಕೊಳ್ಳಿ. ಸವಾಲುಗಳನ್ನು ಎದುರಿಸ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ರಾಶಿಗಳು ಮಿಥುನ ರಾಶಿ, ಧನು ರಾಶಿಯಾಗಿ ಕುಂಭರಾಶಿಯವ್ರ ಮಾತು ಯಾರೋ ಕೇಳಲ್ಲ, ಅಂದ್ಬಿಡ್ತಾರೆ. ಅದಕ್ಕೆ ಇದನ್ನು ತಪ್ಪಿಸ್ಬೇಕಾಗಿರ್ತಕ್ಕಂಥದ್ದು ನೋಡ್ಕೋಬೇಕು. ಆದಷ್ಟು ಸಲಹೆಗಳೇನು ಕೊಡ್ಬೋದು, ಆದಷ್ಟು ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನದಿಂದ ವರ್ತನೆಯನ್ನು ಮಾಡಿ.
ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕನಾಗಿರ್ತಕ್ಕಂಥ ಮನೋಭಾವತೆಯನ್ನು ಬೆಳೆಸ್ಕೊಳ್ಳಿ. ಯಾವುದೇ ಒಂದು ಮಾತುಕತೆಯಲ್ಲಾಗಿರಬೇಕು. ಸಾಧ್ಯವಾದಷ್ಟು ನಿಮ್ಮ ಸಂಗಾತಿಗೆ ಅಗತ್ಯವಾಗಿರ್ತಕ್ಕಂಥ ವಿಚಾರಗಳು, ಅವ್ರಿಗೇನು ಬೇಕು ಅಂತಕ್ಕಂಥ ಮನೋಭಾವತೆಯನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಅದನ್ನು ಆದಷ್ಟು ಅವ್ರಿಗೆ ಸ್ವೀಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ಅವರ ಪ್ರೇಮದಲ್ಲಿ ವೈಫಲ್ಯತೆಗಳನ್ನು ದೂರವಾಗುತ್ತೆ. ಅವರ ಭಾವನೆಗೆ ತಕ್ಕ ಹಾಗೆ ಸ್ವಲ್ಪವನ್ನು ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ಶುದ್ಧತೆಯನ್ನು ಕೊಡುತ್ತೆ. ಆದಷ್ಟು ಕನ್ಯಾ ರಾಶಿಯವರು ನೋಡಿ, ಹಸಿರು ಮತ್ತು ನೀಲಿ ಬಣ್ಣವನ್ನು ಹೆಚ್ಚಾಗಿ ಬಳಸಿ, ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗ್ತದೆ. ಅದೇ ರೀತಿಯಾಗಿ ಆದಷ್ಟು ಶುಭ ದಿನವಾಗಿರ್ತಕ್ಕಂಥದ್ದು ನೋಡೋದಾದರೆ ಬುಧವಾರಗಳೊಂದು ಶುಭ ದಿನ ಇರ್ತಕ್ಕಂಥದ್ದು ಇರುತ್ತೆ. ಪರಿಹಾರಾರ್ಥವಾಗಿ ಹಸಿರು ವಸ್ತ್ರಗಳನ್ನು ಆಗಿಂದಾಗೆ ಬುಧವಾರಗಳೊಂದು ವಿಷ್ಣುವಿನ ಸನ್ನಿಧಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಆದಷ್ಟು ಚಾಂಟ್ ಮಾಡಿ. ಖಂಡಿತವಾಗಿ ನಿಮಗೆ ಸಮಸ್ಯೆಗಳಿಂದ ಒಂದಷ್ಟು ಪರಿಹಾರಗಳು ಸಿಗುತ್ತೆ. ಆಗಿಂದಾಗೆ ವಿಷ್ಣು ಹಾಗೆ ಲಕ್ಷ್ಮಿ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ಇದೊಂದು ನಿಮ್ಮ ಸವಾಲುಗಳಿಗೆ ತಕ್ಕ ಒಂದು ಪರಿಪೂರ್ಣತೆಯನ್ನು ಸಿಗುತ್ತೆ. ಆದಷ್ಟು ಹೊಂದಾಣಿಕೆಗಳಿಗೆ ಅಗತ್ಯವಾಗಿ ಏನೇನು ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆಯನ್ನು ಜಾಸ್ತಿ ಬೆಳೆಸ್ಕೊಳ್ಳಿ. ನಿಜವಾಗ್ಲೂ ಇದೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಅಳ್ತ್ಕೊಂಡಿದ್ದೀರ. ಇದನ್ನು ಸರಿಯಾಗಿ ನೀವು ನಿರ್ವಹಣೆಯನ್ನು ಮಾಡ್ಕೊಂಡು ಹೋದರೆ ನಿಮ್ಮಲ್ಲಿ ಬರ್ತಕ್ಕಂಥ ನ್ಯೂನತೆಗಳು ದೂರ ಆಗೋದು ಸತ್ಯ. ನಿಜವಾಗ್ಲೂ ಇದೊಂದು ಫಾಲೋ ಅಪ್ ಮಾಡಿ. ಸರಳವಾಗ್ಬೋದು, ಅಟ್ಲೀಸ್ಟ್ ಇದನ್ನು ಇನ್ಫಾರ್ಮೇಷನ್ ಆಗಿರ್ತಕ್ಕಂಥ ವಿಚಾರ ನಿಮಗೆ ತಿಳಿಸ್ತಾ ಇದ್ದೇನೆ. ಖಂಡಿತ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.